ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಇನ್ನೊಂದು ಹೊಸ ತಿಂಗಳಿನ ಹೊಸ ದಿನದಲ್ಲಿ ದೇವರ ಹೊಸ ಕೃಪೆಯಿಂದ ಜೀವಿಸುತ್ತಿರುವಂಥ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ದಿನಗಳು ಎಷ್ಟು ಬೇಗನೆ ಓಡುತ್ತದೆ ನೋಡ್ರಿ. ವಾರಗಳು ಮುಗಿದು ತಿಂಗಳುಗಳು ಮುಗಿದು ಈಗ 8ನೇ ತಿಂಗಳಲ್ಲಿ 2026ನೇ ವರ್ಷದ 8ನೇ ತಿಂಗಳಲ್ಲಿ ಕಾಲಿಡುವಂತೆ ಕರ್ತನ ನಮಗೆ ತೋರಿಸಿರುವಂಥ ಮಹಾದೊಡ್ಡ ದಯೆಗಾಗಿ, ಮಹಾದೊಡ್ಡ ಕೃಪೆಗಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ಪ್ರಿಯರಾದವರೇ, ನಿಜವಾಗಲೂ ಒಂದೊಂದು ದಿನವನ್ನು ನಾವು ಹಾದು ಹೋಗುವುದು ದೇವರ ಶುದ್ಧ ಕೃಪೆ. ಅದು ಮಾತ್ರವಲ್ಲ, ದೇವರ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುವನೆಂಬುದಾಗಿ ದೇವರ ವಾಗ್ದಾನ ಹೇಳುವ ಹಾಗೆ, ಒಂದು ಕಡೆ ಆತನ ಕೃಪೆಯು ಹೊಸದಾಗಿ ನೂತನ ದಿನದಲ್ಲಿ ನಮಗೆ ದೊರಕುತ್ತದೆ. ಇನ್ನೊಂದು ಕಡೆ ಆತನ ವಾಕ್ಯದಿಂದ ನಾವು ಹೊಂದಿಕೊಳ್ಳುವಂಥ ಆ ಬಲ ನಮಗೆ ದೇವರ ಕೃಪೆ ಮತ್ತು ವಾಕ್ಯದಿಂದ ನಮ್ಮ ಜೀವನವನ್ನು ಸಾಗಿಸಲು ಅದು ಸಹಾಯವನ್ನು ಮಾಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಈ ಆಗಸ್ಟ್ ತಿಂಗಳಿನ ಈ ದಿನಕ್ಕೆ ಅಥವಾ ಈ ವಾರಕ್ಕೆ, ಈ ತಿಂಗಳಿಗೆ ದೇವರು ಕೊಡುವಂಥ ಆ ವಾಗ್ದಾನದ ನುಡಿ ಅಥವಾ ನಿರೀಕ್ಷೆಯ ವಾಕ್ಯ ಜಕರ್ಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಅದರ 5ನೇ ವಾಕ್ಯ. ದ ಬುಕ್ ಆಫ್ ಜಕರಾಯ ಚಾಪ್ಟರ್ 2 ವರ್ಸ್ 5. ನಾನು ನಿಮಗಾಗಿ ಅದನ್ನು ಓದಲು ಬಯಸುತ್ತೇನೆ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವು, ಅದರೊಳಗೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿ. ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ವಾಗ್ದಾನ, ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ. ಈ ವಾಕ್ಯ ಹೇಗೆ ಅಂತ್ಯಗೊಳ್ಳುತ್ತದೆ? ಇದು ಯೆಹೋವನ ನುಡಿ. ಇದೊಬ್ಬ ಮನುಷ್ಯನ ನುಡಿಯಲ್ಲ, ಒಬ್ಬ ಅಧಿಕಾರಿಯ ನುಡಿಯಲ್ಲ, ಒಬ್ಬ ಶ್ರೀಮಂತನ ನುಡಿಯಲ್ಲ, ಅಥವಾ ಯಾರೋ ಒಬ್ಬ ವಿಜ್ಞಾನಿಯೋ ಗಣ್ಯ ವ್ಯಕ್ತಿಯ ನುಡಿಯಲ್ಲ. ಕಾರಣ, ಈ ಮೂಗಿನಲ್ಲಿ ಶ್ವಾಸ ಇರುವಂಥ ಮನುಷ್ಯನು ಸತ್ತೋಗ್ತಾನೆ, ಅವನ ಹೆಸರು ಕೂಡ ಇಲ್ಲದೆ ಹೋಗ್ತದೆ. ಆದರೆ ನಾವು ಆರಾಧಿಸುವಂಥ ದೇವರು, ಆತನಿಗೆ ಪ್ರಾರಂಭವೂ ಇಲ್ಲ, ಆತನಿಗೆ ಅಂತ್ಯವೂ ಇಲ್ಲ, ಆತನೇ ಆಲ್ಫಾ ಒಮೆಗಾ. ಆ ರೀತಿಯಾದಂಥ ಸರ್ವಶಕ್ತನಾದಂಥ ದೇವರ ನುಡಿ ಇದೇ ಆಗಿದೆ. ದೇವರೇನು ಹೇಳ್ತಿದ್ದಾನೆ? ನಾನು ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವು, ಅದರ ಮಧ್ಯದಲ್ಲಿ ವೈಭವವು ಆಗಿದ್ದೇನೆ. ಈ ವಾಕ್ಯದಲ್ಲಿ 2 ಪ್ರಾಮುಖ್ಯವಾದಂಥ ಒಂದು ಪದಗಳನ್ನು ನಾವು ನೋಡ್ಬೋದು. ಒಂದು ಅಗ್ನಿ ಅಥವಾ ಬೆಂಕಿ, ಇನ್ನೊಂದು ವೈಭವ, ಫೈರ್ ಆ್ಯಂಡ್ ಗ್ಲೋರಿ. ಯಾರಿಗೆ ಅದನ್ನು ಹೇಳ್ತಿದ್ದಾನೆ? ಯೆರೂಸಲೇಮಿಗೆ ಅದನ್ನು ಹೇಳ್ತಿದ್ದಾನೆ. ಇವತ್ತು ದೇವರ ಮಕ್ಕಳಾಗಿರುವಂಥ ನಮ್ಮನ್ನು ನೋಡಿ ಕರ್ತನು ಹೇಳ್ತಿದ್ದಾನೆ, ನಾನು ನಿಮ್ಮ ಸುತ್ತಮುತ್ತಲೂ ಅಗ್ನಿ ಪ್ರಕಾರವಾಗಿರುವೆನು, ನಿಮ್ಮ ಮಧ್ಯದಲ್ಲಿ ವೈಭವವಾಗಿ ವಾಸಿಸುವನು. ಇದನ್ನು ಸಂಕ್ಷಿಪ್ತವಾಗಿ 2 ಅಂಶಗಳಾಗಿ ನಾವು ಧ್ಯಾನ ಮಾಡಿ ನಾವು ಮುಗಿಸೋಣ. ಇವತ್ತು ಯಾರು ನಮಗೆ ಸಂರಕ್ಷಣೆ, ಯಾರು ನಮ್ಮನ್ನು ರಕ್ಷಿಸ್ತಾರೆ, ಯಾರು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ಭಯಭೀತಿಯಲ್ಲಿ, ದಿಗಿಲಲ್ಲಿ ಕಾಣಲ್ಪಡ್ತಿದ್ದೀರಾ? ಇವತ್ತು ದೇವರು ನಿಮಗೊಂದು ವಾಗ್ದಾನ ಕೊಡ್ತಿದ್ದಾನೆ. ಕರ್ತನೇ ನಮ್ಮ ಸುತ್ತಮುತ್ತಲು ಬೆಂಕಿ ಪ್ರಕಾರವಾಗಿರ್ತಾನೆ. ನೋಡ್ರಿ, ಒಂದು ಮನೆಗೆ ಕಾಂಪೌಂಡ್ ಗೋಡೆಗಳು ಸಂರಕ್ಷಣೆ. ಆ ಕಾಲದಲ್ಲಿ ಒಂದು ಹಳ್ಳಿಗೆ, ಒಂದು ಪಟ್ಟಣಕ್ಕೆ, ಒಂದು ರಾಜ್ಯಕ್ಕೆ ಆ ರಾಜ್ಯದ ಸುತ್ತಲಿರುವಂಥ ಗೋಡೆಯ ಸಂರಕ್ಷಣೆ. ಇವತ್ತು ಕರ್ತನು ಹೇಳ್ತಿದ್ದಾನೆ, ಕೈಯಿಂದ ಕಲ್ಲನ್ನಿಟ್ಟು ಕಟ್ಟಿದಂಥ ಗೋಡೆ ನಿನಗೆ ಸಂರಕ್ಷಣೆ ಅಲ್ಲಪ್ಪ. ನಿನ್ನ ಕಣ್ಣಿಗೆ ಕಾಣಿಸಿದರೂ, ನಿನ್ನ ಕಣ್ಣಿಗೆ ಕಾಣಿಸದೆ ಹೋದರೂ ನಾನು ನಿನ್ನ ಸುತ್ತಮುತ್ತಲೂ ಅಗ್ನಿ ಪ್ರಕಾರವಾಗಿ ನಿನ್ನನ್ನು ಸಂರಕ್ಷಿಸುವೆ. ಆಮೇನ್. ಯೋಬನನ್ನು, ಯೋಬನ ಕುಟುಂಬವನ್ನು, ಯೋಬನ ಸ್ವಾಸ್ಥ್ಯವನ್ನು, ಯೋಬನಿಗೆ ಉಂಟಾದಂಥ ಎಲ್ಲವನ್ನು ದೇವರು ಬೇಲಿ ಹೊಡೆದು ಕಾದ ಹಾಗೆ ಇವತ್ತು ಕರ್ತನು ನಮಗೆ ಹೇಳ್ತಿದ್ದಾನೆ, ಈ ದಿನ ಮಾತ್ರ ಅಲ್ಲ, ಈ ವಾರ ಮಾತ್ರ ಅಲ್ಲ, ಈ ತಿಂಗಳು ಮಾತ್ರವಲ್ಲ, ನಿನ್ನ ಕಡೆ ಉಸಿರಿರೋ ತನಕ ನೀನು ನಾನು ಯೇಸುವಿಗೆ ನಂಬಿಗಸ್ತನಾಗಿ, ಪರಿಶುದ್ಧನಾಗಿ, ಯೇಸುವಿನ ಕರದಲ್ಲಿ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಆತ ನಮ್ಮ ಸುತ್ತಮುತ್ತಲ ಅಗ್ನಿ ಪ್ರಕಾರವಾಗಿರ್ತಾನೆ. ಒಬ್ಬ ವೈರಿಯು ಹತ್ತಿರ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನು ನಿನ್ನ ಮೇಲೆ ಕೈ ಹಾಕಲು ಸಾಧ್ಯವಿಲ್ಲ. ದೇವರು ಬೆಂಕಿ ಪ್ರಕಾರವಾಗಿರುವುದರಿಂದ ಈ ಬೆಂಕಿಯನ್ನು ದಾಟಿ ಒಂದು ಮಂತ್ರದಿಂದಲೂ, ಒಂದು ಮಂತ್ರವಾದಿಯಿಂದಲೂ, ಒಂದು ಮಾಟತಂತ್ರದಿಂದಲೂ, ಒಬ್ಬ ವೈರಿಯಿಂದಲೂ ಒಳಗೆ ನುಗ್ಗಲು ಸಾಧ್ಯನೇ ಇಲ್ಲ. ಕರ್ತನೇ ನಿಮಗೆ ಸಂರಕ್ಷಣೆ. ಆಮೇಲೆ ಆದ್ದರಿಂದ
ಭಯಪಡಬೇಡ್ರಿ. ಯಾರು ನನ್ನ ಜೊತೆಲಿದ್ದಾರೆ? ನಿನ್ನ ಸುತ್ತಲೂ ಬೆಂಕಿ ಪ್ರಕಾರ ಇದೆ, ಅದು ಯೆಹೋವನು ಹಾಕುವಂಥ ಬೆಂಕಿ. ನಿನ್ನ ಮನೆ ಸುತ್ತಲೂ ಬೆಂಕಿ ಪ್ರಕಾರ, ನಿನ್ನ ಸಭೆ, ನಿನ್ನ ಸೇವಾ ಕ್ಷೇತ್ರ, ನಿನಗೆ ಸಂಬಂಧಪಟ್ಟಂಥ ಎಲ್ಲ ಜಾಗಗಳಲ್ಲಿ ಕರ್ತನೇ ಬೆಂಕಿ ಪ್ರಕಾರವಾಗಿರ್ತಾನೆ. ಅದು ಮಾತ್ರವಲ್ಲ, ಎರಡನೇದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ, ಕರ್ತನು ನಮ್ಮ ಮಧ್ಯದಲ್ಲಿ ವೈಭವವಾಗಿ ವಾಸಿಸುತ್ತಾನೆ. ಆಮೇನ್. ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು. ಅದು ಹೇಗೆ? ಗ್ಲೋರಿ. ಅಲ್ಲೂಯ್ಯ. ನೋಡ್ರಿ, ಇಲ್ಲಿ ನನಗೆ ಲೈಟು, ನೀವು ಸ್ಟುಡಿಯೋದಲ್ಲಿ ನೋಡೋದಾದರೆ ಈ ಕಡೆ ಒಂದು ಲೈಟು, ಈ ಕಡೆ ಒಂದು ಲೈಟು, ಅಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಲೈಟ್ ಇದೆ, ಕೆಳಗೆ ಒಂದು 2 ಲೈಟ್ ಇದೆ. ಅದಕ್ಕೆ ನಾನು ಸ್ವಲ್ಪ ನಿಮ್ಮ ಮುಂದೆ ಪ್ರಕಾಶವಾಗಿ ಕಾಣಿಸ್ಕೊಳ್ತೇನೆ. ನಮ್ಮ ದೇವರಿಗೆ ಈ ಥರಂಥ ಲೈಟ್ಗಳು ಬೇಕಾಗಿಲ್ಲ. ಆತನೇ ಮಹಿಮೆ. ಹಿ ಈಸ್ ಅ ಗ್ಲೋರಿಯಸ್ ಗಾಡ್. ಹಿ ಈಸ್ ರೋಬ್ಡ್ ಇನ್ ಗ್ಲೋರಿ. ಆತನು ಮಹಿಮೆಯನ್ನೇ ವಸ್ತ್ರವಾಗಿ ಧರಿಸಿದ್ದಾನೆ, ಸೂರ್ಯನಿಗಿಂತ ಪ್ರಕಾಶವಾದವನು. ಆತನು ಹೇಳ್ತಿದ್ದಾನೆ, ನಾನು ನನ್ನ ವೈಭವದೊಟ್ಟಿಗೆ ನಿನ್ನ ಮಧ್ಯದಲ್ಲಿ ವಾಸಿಸುವನು. ಆಮೇಲೆ ಎಷ್ಟು ಭಾಗ್ಯತೆ, ನಾವೆಷ್ಟು ಧನ್ಯರು. ಕಾರಣ, ನಮ್ಮ ಸುತ್ತಲೂ ಬೆಂಕಿ ಪ್ರಕಾರ ನಮ್ಮ ಮಧ್ಯದಲ್ಲಿ ದೇವರು ಮಹಿಮೆಯಾಗಿ ವೈಭವವಾಗಿ ವಾಸ ಮಾಡುತ್ತಾನೆ. ಇದು ನನ್ನ ನುಡಿ ಅಲ್ಲ, ಲೆನಿನ್ ಅನ್ಬು ನುಡಿ ಅಲ್ಲ, ಇದು ನ್ಯೂ ಹೋಪ್ ಟಿವಿಯ ನುಡಿ ಅಲ್ಲ, ಇದು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಯಾರೋ ಒಂದು ಮಂತ್ರಿಗಳ ನುಡಿ ಅಲ್ಲ, ಆದರೆ ಭೂಮಿ ಆಕಾಶ ಉಂಟು ಮಾಡಿದಂಥ ಯೆಹೋವನ ನುಡಿ. ಆತನು ಹೇಳ್ತಿದ್ದಾನೆ, ಭಯಪಡಬೇಡ ಮಗಳೇ, ನಾನು ನಿನ್ನನ್ನು ಸಂರಕ್ಷಿಸ್ತೇನೆ, ನಾನು ನಿನ್ನನ್ನು ಕಾಪಾಡ್ತೇನೆ. ಹೇಗೆ? ನಿನ್ನ ಸುತ್ತಲೂ ಅಗ್ನಿ ಪ್ರಕಾರವು, ನಿನ್ನ ಮಧ್ಯದಲ್ಲಿ ವೈಭವವಾಗಿ ನಾನು ವಾಸ ಮಾಡುವೆ. ಈ ದಿನ, ಈ ವಾರ, ಈ ತಿಂಗಳು, ನಮ್ಮ ಕಡೆ ಉಸಿರಿರುವ ತನಕ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಲು ಆತನು ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಹೊಸ ತಿಂಗಳಿನ ಹೊಸ ದಿನವನ್ನು ಕಾಣುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಏಸಪ್ಪ. ದೇವರೇ, ನೀನು ಅವರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವಾಗಿ ಅವರ ಮಧ್ಯದಲ್ಲಿ ವೈಭವವಾಗಿ ವಾಸ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ ಆ್ಯಂಡ್ ಅ ಬ್ಲೆಸ್ಸಡ್ ಮಂತ್. ಗಾಡ್ ಇಸ್ ವಿತ್ ಯು. ಆಮೇನ್.